ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವೇನ್ ನೋಡ್ತಿದ್ರಿ ಈ ಜಾಗ ನಿನ್ನೆ ಆಲ್ಮೋಸ್ಟ್ ಇಡೀ ರಾತ್ರಿ ನಮ್ಮ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಎಲ್ಲ ಮೀಡಿಯಾಗಳಲ್ಲಿ ಮಾಚಾಪುರ್ ಅನ್ನೋ ಹೆಸರು ಬಹಳಷ್ಟು ಮುನ್ನೆಲೆಗೆ ಬಂತು. ರೀಸನ್ ಇಷ್ಟೇ, ಇಲ್ಲಿ ಏನು ಆಲೆ ಕಲ್ಲಿನ ಮಳೆ ನಿನ್ನೆ ಬಹಳಷ್ಟು ಅಧ್ವಾನವನ್ನ ಇಲ್ಲಿ ನಿರ್ಮಾಣ ಮಾಡಿದೆ. ನಿನ್ನೆ ನೋಡ್ಲಿಕ್ಕೆ ನಾರ್ಮಲ್ ಆಗಿ ಎಲ್ಲ ಕಡೆ ನಾವು ನೋಡಿದಿಷ್ಟೇ, ಕರ್ನಾಟಕದ ಕಾಶ್ಮೀರ ಆಮೇಲೆ ಈ ಥರದ್ದೆಲ್ಲ ನಾವು ನೋಡಿದ್ವಿ. ಸೊ ಲೈವ್ ಆಗಿ ನಿಮಗೆ ತೋರಿಸ್ತಿದ್ದೀನಿ ನಾನು. ನಿನ್ನೆ ಇದೇ ರೋಡು ಜಾಮ್ ಆಗಿದ್ದು, 1.5 ಅಡಿ ಹೈಟ್ಗೆ ಇಲ್ಲಿ ಹಿಮಪಾತ ಆಗಿದ್ದು. ನೀವು ನಿನ್ನೆ ಸಂಜೆ ಇದೇ ರೋಡ್ ಅದು. ಸೊ ಇಲ್ಲಿ ನೀವು ಕಾಣ್ತಿರ್ಬೋದು. ಯಶಮಂಟ್ರೆ ನಮಸ್ಕಾರ. ನಿಮ್ಮ ಊರು? ಜುಂಜೂರು ಬೈಲ್. ಈಗ ಏನ್ ಮಾಡತ್ತೀರಿ? ಇದು ಶಾಂಪಲ್ ತಗೊಂಡು ಹೋಗ್ತೇವ್ರಿ. ಶಾಂಪಲ್ ತಗೊಂಡಿರಿ? ಹೌದು. ಅಂದ್ರೆ ನೀವು ನೋಡ್ತಿರ್ಬೋದು ಇಲ್ಲಿ ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು. ಇದು ನಿನ್ನೆ ಬಿದ್ದಿರುವಂತದ್ದು. ಇದು ನಿನ್ನೆಯಿಂದ ಇಲ್ಲೂವರೆಗೂ ಹಿಂಗೆ ಇದೆ. ಅಂದ್ರೆ ನೀವು ಲೆಕ್ಕ ಹಾಕ್ಬೋದು ಯಾವ ಪ್ರಮಾಣದಲ್ಲಿ ಇಲ್ಲಿ ಹಿಮಪಾತ ಆಗಿದೆ, ಅಂದ್ರೆ ಯಾವ ತರ ಆಲೆ ಕಲ್ಲುಗಳು ಬಿದ್ದಿದೆ ಅಂತ ಹೇಳಿ. ಸೊ ಇನ್ನೂ ಬಹಳಷ್ಟಿದೆ ತೋರ್ಸೋದು ನಿಮ್ಗೆ. ಇಡೀ ನಮ್ಮ ಗ್ರಾಮದಲ್ಲಿ ಕೂಡ ನಾನು ವಿಸಿಟ್ ಮಾಡ್ತೀನಿ. ಹಳ್ಳಿ ನಮ್ಮ ಎಷ್ಟೆಲ್ಲ ತೊಂದರೆಗಳಾಗಿದೆ, ಆಮೇಲೆ ನೀವು ಆ ಕಡೆ ಹೊಲಗಳಲ್ಲಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಹಾನಿಯಾಗಿದೆ. ನಮ್ಗೆಲ್ಲ ಖುಷಿಯಾಗಿದೆ, ಇಲ್ಲ ಅಂತಲ್ಲ. ಹೆಂಗೆ ಖುಷಿಯಾಗಿದೆ ಅಂತಂದ್ರೆ, ನಾವು ಕಾಶ್ಮೀರಕ್ಕೆ ಹೋಗಿ ನೋಡದೆ ಇರುವಂತದ್ದು ಇಲ್ಲಿ ನೋಡಿದೀವಿ. ಆದ್ರೆ ಇಲ್ಲಿ ನಮ್ಮ ರೈತರಿಗೆ ಯಾವ ರೇಂಜಲ್ಲಿ ತೊಂದರೆ ಆಗಿದೆ, ಆಮೇಲೆ ನುಕ್ಸಾನ್ ಆಗಿದೆ, ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಆ ಕಡೆ ಇದೆ ತೋರಿಸ್ತೀನಿ. ನೀವು ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ, ಅಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ. ಪಾಪ ನಮ್ಮ ರೈತರು ಹೆಂಗಂದ್ರೆ 10-20 ಸಾವಿರಕ್ಕೆಲ್ಲ ಇಡೀ ವರ್ಷ ಜೀವನ ಮಾಡ್ತಾರೆ. ಅಂಥದ್ರಲ್ಲಿ ಒಂದು ಮಾವಿನಕಾಯಿ ಗಿಡ ಹೆಚ್ಚು ಕಡಿಮೆ ಒಂದು 20-30 ಸಾವಿರ ಅವ್ರಿಗೇನು ಒಂದು ವರ್ಷದ ಆದಾಯ ತಂದು ಕೊಡೋ ಜಾಗದಲ್ಲಿ ನೀವು ನೋಡ್ತಿರ್ಬೋದು ಎಲೆಗಳ ಸಮೇತ ನಿಮ್ಗೆ ಉದುರಿದೆ. ಸೊ ಬನ್ನಿ ತೋರಿಸ್ತೀನಿ, ಅದು ಕೂಡ ತೋರಿಸ್ತೀನಿ ನಿಮ್ಗೆ. ಬನ್ನಿ ಯಜಮಾನ್ರ, ನೀವು ಲೋಕಲ್ ಇಲ್ಲೇ ಅವ್ರ? ನೀವು ಲೋಕಲ್ ಅದೀರಿ? ಸ್ನೇಹಿತರೆ, ಇಲ್ಲಿ ಒಂದ್ಸರಿ ನಮ್ಮ ಸ್ಥಳೀಯರು ಇದ್ದಾರೆ. ಹೌದಾ? ನೀವು ಇಲ್ಲಿ ಲೋಕಲ್ ಯಾರಿದ್ದಾರೆ ನೋಡ್ರಿ, ಅಲ್ಲೇ ಮಾತಾಡೋಣ ಫಸ್ಟ್. ಈ ಕಡೆ ಅಲ್ಲೇ ಹೋಗ್ತೀನಿ. ಯಶಮಂಟ್ರೆ ನಮಸ್ಕಾರ. ಸ್ನೇಹಿತರೆ, ಇಲ್ಲಿ ಸ್ಥಳೀಯರು ಇದ್ದಾರೆ. ನಿನ್ನೆ ಕಂಡಂತ ಲೈವ್ ಆಗಿ ಅವ್ರ ಕಣ್ಣಾರೆ ಕಂಡಿದ್ದಂತಹ ಇದು. ಒಂದ್ಸರಿ ಅವ್ರ ಕಡೆಯನ್ನ ಕೇಳೋಣ. ಯಶಮಂಟ್ರೆ, ನಿಮ್ಮ ಹೆಸರು? ಯಾವ ಊರಿ? ಹುಣಸಿಕಟ್ಟಿ. ಎಲ್ಲಿ ದೂರ ಆಗತ್ತೆ? ಇಲ್ಲಿ ಆಗತ್ತೆ. ನೀವು ನಿನ್ನೆ ನೋಡಿದ್ರಿ ಇಲ್ಲಿ ಏನಾಗಿದೆ? ನಿನ್ನೆ ಏನಾಗಿದೆ? ಮಳೆಯಾಗಿ ಅಣಿಕಲ್ಲು ಬಂದು ಬಿದ್ದು ಜಮಾ ಆಗಿ ಡಿಸಿಪ್ಲೇ ಕೆದರಿ ಬಸ್ ಅದು ದಾಟ್ಸ್ಯಾರ. ಆಮೇಲೆ ನಮ್ಮ ಬೆಳೆ ಹಾನಿಗಳಿಗೆ ಏನು ತೊಂದರೆ ಆಗಿಲ್ಲ? ಎಲ್ಲ ತೊಂದ್ರೆ ಆಗೈತಲ್ರಿ, ಎಲ್ಲ ಬಾದ ಆಗಿದೆ. ಕಬ್ಬನಿಕಿ ತಡಿದ್ರಿ, ಎಲ್ಲ ಕೊತ್ಕೊಂಡು ಅದೆಲ್ಲ ಹರಿದು ಹೋಯ್ತು. ಗಣಿಕೆ ಉಳಿದು, ಗಣಿಕೆ ಬಡ್ಡ್ಯಾಗ ಅಷ್ಟೇ ಉಳಿದು. ಓಕೆ. ಇದು ಸತ್ಯ ಉಳಿದಿಲ್ರಿ. ಒಂದು ಎಲಿ ತೋರಿಸ್ತೀನಿ ನಾನು. ಒಂದು ಎಲಿ ಕಾಣಲ್ಲ ನಿಮ್ಗೆ. ಈ ನಾರ್ಮಲ್ ಆಗಿ ಎಲೆಗಳು ಉದುರತ್ತೆ, ಇಲ್ಲ ಅಂತಲ್ಲ, ಬಟ್ ಈ ಟೈಮಲ್ಲಿ ಉದುರಲ್ಲ. ಸೊ ಒಂದ್ಸರಿ ನೀವು ನೋಡ್ತಿರ್ಬೋದು, ನಾನು ತೋರಿಸ್ತೀನಿ ನಿಮ್ಗೆ. ಇದು ಈ ತರ ಆಗಿದ್ದು ಯಾವಾಗಾದ್ರೂ ನಿಮ್ಗೆ ಮುಂಚಿತವಾಗಿ ಇದ ಫಸ್ಟ್ ಟೈಮ್ ಆಗಿದ್ದು? ಇದು ಕಾರಣ ಏನಾಗಿರ್ಬೋದು ನಿಮ್ಗೆ? ಏನಾದ್ರು ಅಂದ್ರೆ ಈ ತರ ಆಗ್ಲಿಕ್ಕೆ ಏನಾದ್ರು ಕಾರಣ ಇರ್ಬೋದಾ? ಹಿಂಗಾಗ್ಲಿಕ್ಕೆ ಕಾರಣ ಹೇಳ್ರಿ. ಈಗ ನಾವ ಇದು ಹಿಂದೂ ನೋಡೋದಲ್ಲ, ಮುಂದೆ ನೋಡೋದಲ್ಲ ಅಲ್ಲ. ಕರೆಕ್ಟ್. ಇದು ಹೊಸದಾಗಿ ನೋಡೋದು, ಮುಂದ ನೋಡ್ತೀವಿ ಏನಿಲ್ಲ, ಈಗ ನೋಡಿದೀವಿ. ಇದು ಸ್ನೇಹಿತರೆ ಬಹಳಷ್ಟು ದೊಡ್ಡ ವಿಸ್ಮಯ. ಇದು ಈ ಮಾಚಾಪುರ ಗ್ರಾಮ ಬಹಳ ದೊಡ್ಡ ಗ್ರಾಮ ಇಲ್ಲ, ಆದ್ರೆ ಇಲ್ಲಿ ಆಗಿರುವಂತದ್ದು ಏನಿದೆ ಘಟನೆ, ಇದು ಎಲ್ರಿಗೂ ಒಂಥರ ದಿಗ್ಭ್ರಮೆ ಉಂಟು ಮಾಡಿದೆ. ಹಂಗಾಗಿ ಎಲ್ರಿಗೂ ಆಲ್ಮೋಸ್ಟ್ ಎಲ್ಲ ಈ ಮಾಚಾಪುರ ಸರೌಂಡಿಂಗ್ ಎಲ್ಲಾ ಕಡೆ, ಸೊ ಎಲ್ಲಾ ಕಡೆ ಹಿಂಗೆ ಇದೆ. ಈ ತರನೇ ಆಲಿಕಲ್ ಬಿದ್ದಾವ್. ಆಮೇಲೆ ನಿನ್ನೆ ಪರಂಪರೆ ಮಳೆ ಆಗಿ ಅನೇಕರು ಇಲ್ಲಿ ಬಹಳ ಹೆವಿ ಆಗೈತಿ. ಆಮೇಲೆ ನಮ್ಮ ಏನ್ ಸರ್ಕಾರಕ್ಕೆ ಏನಾದ್ರು ನೀವು ಇದ್ ಮಾಡ್ತೀರಿ, ಏನ್ ಹೇಳ್ತೀರಿ? ಅಂದ್ರೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗಿದೆ, ಏನಾದ್ರು ಪರಿಹಾರ ಯಾರು ಏನ್ ವಿಚಾರ ಮಾಡಕ್ ಬರಂಗಿಲ್ಲಲ್ರಿ, ಅದು ದೇವ್ರ ಮಾಡಿದ್ದ. ಆದ್ರೂ ಕೂಡ ಸರ್ಕಾರ ಕಡೆಯಿಂದ ಏನಾದ್ರು ಪರಿಹಾರ ಹೆಂಗ್ ತಗೊಳೋದು ಕೊಡೋದು ಹೆಂಗ್ ಅನ್ನೋದು ನಮ್ಗ ಅರ್ಥ ಆಗಲ್ಲ. ಇವೆಲ್ಲ ಏನಾಗತ್ತೆ, ನಿಮ್ ಕೈಲೂ ಇಲ್ಲ, ಸರ್ಕಾರದ ಕೈಲೂ ಇಲ್ಲ. ಆದ್ರೆ
ಈ ತರದ ಅತಿವೃಷ್ಟಿ ಆದಾಗ ಸರ್ಕಾರ ಸಹಾಯ ಹಸ್ತ ಕೊಡ್ಬೇಕಾಗಿರೋದು ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ಸೊ ಈ ಯಾರು ನಮ್ಮ ಏನ್ ಉಸ್ತುವಾರಿ ಯಾರು ಸಚಿವರಿದ್ದಾರೆ, ಆಮೇಲೆ ಇಲ್ಲಿ ನಮ್ಮ ಸ್ಥಳೀಯ ಶಾಸಕರು ಕೂಡ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು, ಇದನ್ನ ನೀವು ಆಲ್ಮೋಸ್ಟ್ ನಿಮ್ಗೆಲ್ಲ ಆಲ್ರೆಡಿ ವರದಿಗಳು ಬಂದಿರುತ್ತೆ, ಇಲ್ಲಂತಲ್ಲ. ಆದ್ರೆ ಪ್ರತಿಯೊಬ್ಬ ರೈತನ ಹೊಲದಲ್ಲಿ ಪ್ರತಿಯೊಂದು ವರದಿಯನ್ನ ನೀವು ತರಿಸ್ಕೊಂಡು ಯಾವ್ಯಾವ ರೈತನಿಗೆ ಎಷ್ಟೆಷ್ಟು ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ನೀವು ಪರಿಶೀಲನೆ ಮಾಡಿ ಆಯಾ ರೈತನಿಗೆ ಒಂದ್ ಸ್ವಲ್ಪ ಆದಷ್ಟು ನೀವು ಏನು ಮಾಡ್ಲಿಕ್ಕೆ ಆಗಲ್ಲ. ರೈತರು ಏನ್ ಜಾಸ್ತಿ ಅವರು ಅಪೇಕ್ಷೆ ಯಾವಾಗ್ಲೂ ಅಷ್ಟೇ. ಈಗ ಇವ್ರ ರೈತರು, ನೀವು ರೈತರಲ್ವಾ, ಇವ್ರೆ ಎಷ್ಟು ಮನಸ್ಸು ದೊಡ್ಡದು ಅಂತಂದ್ರೆ, ಈಗ ನೋಡ್ರಿ ರೈತರು ಸರ್ಕಾರದ ಮೇಲೆ ಹಾಕ್ತಿಲ್ಲ, ಆಮೇಲೆ ಸರ್ಕಾರಕ್ಕೆ ಈ ಏನಾದ್ರು ಪರಿಹಾರ ಕೊಡ್ರಿ ಅಂತಾನು ಕೂಡ ಕೇಳ್ತಾ ಇಲ್ಲ. ಅಷ್ಟು ದೊಡ್ಡ ಗುಣ ನಮ್ಮ ರೈತರಿಗೂ. ಹಾಗಾಗಿ ನೀವು ಇಲ್ಲಿ ನೋಡ್ತಿರ್ಬೋದು, ನೀವು ಮನೆ ಹಂಚೋದು ಆಕ್ಚುಲಿ ಹೋಗ್ತಿರೋದು. ಸೊ ಇಷ್ಟೆಲ್ಲಾ ಅವಾಂತರಗಳಾಗಿದೆ. ನಾವೆಲ್ಲ ಇಡೀ ಕರ್ನಾಟಕನೇ ಖುಷಿ ಪಟ್ಟಿದ್ದಿಲ್ಲ ಅಂತಲ್ಲ. ಈಗ ನಾವಾದ್ರೂ ಕೆಳಗ್ ಬರಂಗಿಲ್ಲಲ್ರಿ. ಕರೆಕ್ಟ್. ಈಗ ದೇವ್ರು ಮಾಡಿದ್ದ ಅಲ್ರಿ ಅದ. ಆದ್ರೂ ಕೂಡ ಸರ್ಕಾರದ ಕಡೆಯಿಂದ ಲಾಸ್ ಆಗಿದ್ದಾರೆ. ಪರಿಹಾರ ಅವರು ಇದು ಅನುಮತಿ ಮಾಡಿ ಇದು ನೋಡಿ, ಇದು ಎಲ್ಲೆಲ್ಲಿ ಅನಿವಾರ್ಯ ಆಗೈತಿ, ಲಾಸ್ ಐತೆ ಅಲ್ಲಿ ನೋಡಿ ನಮ್ದು ಹುಣಸಿಕಟ್ಟಿ ಎಲ್ಲರೂ ನಿಮ್ದು ಹುಣಸಿಕಟ್ಟಿನೇ, ನಿಮ್ದು ಹುಣಸಿಕಟ್ಟಿನೇ. ಇಲ್ಲಿ ಮಾಚಾಪುರದಲ್ಲಿ ನಾನು ತೋರಿಸ್ತೀನಿ, ಚುನಾಪುರ. ಮಾನ್ಯ ಶಾಸಕರೇ, ಆಮೇಲೆ ನಿಮ್ಗೆ ಸ್ಪೆಷಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ಎಲ್ರಿಗೂ ಕೂಡ ನಾನು ಕೇಳ್ತಿರೋದಿಷ್ಟೇ, ರೈತರಿಗೆ ಯಾವ್ಯಾವ ರೈತರಿಗೆ ಅನ್ಯಾಯ ಆಗಿದೆ, ಇದರಿಂದ ನಷ್ಟ ಆಗಿದೆ, ದಯವಿಟ್ಟು ಕೂಡ ಎಲ್ಲರೂ ಕೂಡ ಯಾವ ರೈತರಿಗೂ ಅನ್ಯಾಯ ಆಗಬಾರ್ದು. ಆದಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಆದ್ರೂ ಕೂಡ ನೀವು ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ಈ ವಿಡಿಯೋ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ನಿಮ್ಗೆ ಇಲ್ಲಿ ಜಮೀನಲ್ಲಿ ಹೋಗೋಣ. ಏನೆಲ್ಲ ತೊಂದರೆಗಳ ಸ್ನೇಹಿತರೆ, ನಾರ್ಮಲ್ ಆಗಿ ನೀವು ನೋಡ್ತಿರ್ಬೋದು, ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಕಾಣ್ತಿರುವಂಥದ್ದು ಏನು, ಇದು ಬೇರೆ ಯಾವುದು ತಂದು ಹಾಕಿರುವಂಥದ್ದಲ್ಲ. ಇಷ್ಟೊಂದು ನಿನ್ನೆ ನೀವು ವಿಡಿಯೋಗಳನ್ನ ನೀವು ನೋಡಿದಿರಿ, ಬಟ್ ಇವತ್ತಿನ ರಿಯಾಲಿಟಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇದು ರಿಯಾಲಿಟಿ, ನಿನ್ನೆ ಅದು ಅಚಾನಕ್ ಆಗಿರುವಂಥದ್ದು. ಬಟ್ ಇದು ಈಗ ಒಂದು ಈಗ ನೋಡ್ರಿ, ಇದು ಈ ಎಲೆಗಳಿದೆಲ್ಲ ಈ ಗಿರಣಿಯಲ್ಲಿ ಹಾಕಿದಾಗ ಚೂರ್ ಆಗತ್ತಲ್ಲ, ಹಂಗೆ ನೀವು ಮೇಲೆ ನೀವು ನೋಡ್ರಿ, ಒಂದೊಂದು ಈಗೆಲ್ಲ ಒಣಗಿರೋ ಗಿಡದ ತರ ಕಾಣ್ತಿದೆ. ಒಂದ್ಸರಿ ನೋಡ್ಬಿಡ್ರಿ. ಆಮೇಲೆ ನಿಮ್ಗೆ ಬೆಳೆ ಯಾವ ತರ ಆಗಿದೆ ಇಲ್ಲಿ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೀನಿ, ಬನ್ನಿ. ಆಮೇಲೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ತೋಟ ಇದೆ, ಮಾವಿನಕಾಯಿ ತೋಟ. ಸೊ ಒಂದು ಗಿಡದಲ್ಲೂ ನಿಮ್ಗೆ ಒಂದು ಎಲೆ ಕಾಣಲ್ಲ, ಆ ಪ್ರಮಾಣದಲ್ಲಿ ನಷ್ಟ ಆಗಿರುವಂಥದ್ದು. ಇಡೀ ತೋಟ ಹೆಚ್ಚು ಕಡಿಮೆ 1.5 ಲಕ್ಷ ಮಿನಿಮಮ್, ನನ್ನ ಅಂದಾಜು ಇದು, ನಾನು ಎಕ್ಸಾಕ್ಟ್ ಹೇಳ್ತಾ ಇಲ್ಲ. 1.5 ಲಕ್ಷಕ್ಕೆ ಹೆಚ್ಚು ಕಡಿಮೆ ಅವರಿಗೆ ಒಂದು ಆದಾಯ ಬರುವಂಥದ್ದು ಇದು. ಸೊ ಇಲ್ಲಿ ಒಂದು ರೂಪಾಯಿನೂ ನಿಮ್ಗೆ ಈಗ ಅವ್ರಿಗೆ ಸಿಗಲ್ಲ, ರೈತನಿಗೆ. ಸೊ ಪ್ಲೀಸ್, ನಾನು ಈ ವಿಡಿಯೋ ಮೂಲಕ ರಿಕ್ವೆಸ್ಟ್ ಮಾಡೋದಿಷ್ಟೇ ನಮ್ಮ ಮಾನ್ಯ ಶಾಸಕರಿಗೆ, ಆದಷ್ಟು ನೀವು ಈ ವಿಷಯದನ್ನ ಎಷ್ಟು ಇಡೀ ಸರೌಂಡಿಂಗ್ ಹೆಚ್ಚು ಕಡಿಮೆ 8 ರಿಂದ 10 ಕಿಲೋಮೀಟರ್ ಸರೌಂಡಿಂಗು ಈ ಥರನೇ ಮಳೆ ಆಗಿದೆ. ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ವರದಿ ತರಿಸ್ಕೊಂಡು ಆಯಾ ರೈತನಿಗೆ ಆದಷ್ಟು ಪರಿಹಾರನ ಕೊಡುವ ಒಂದು ಕೆಲಸ ಆಗಲಿ ಅಂತ ಈ ವಿಡಿಯೋ ಮೂಲಕ ನಾನು ಪದೇ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಇಡೀ ವರ್ಷ ಒಬ್ಬ ರೈತ ಇಡೀ 12 ತಿಂಗಳು ದುಡಿತಾನೆ. 12 ತಿಂಗಳು ಆದ ನಂತರ ಅವನಿಗೆ ಬರುವಂಥದ್ದು ಏನಿದೆ, ನೀವು 12 ತಿಂಗಳು ಆದ್ಮೇಲೆ ಅವನಿಗೆ ಒಂದು ಚೂರು ಆದಾಯ ಬರುತ್ತೆ. ಆದಾಯ ಬರೋ ಹೊತ್ತಲ್ಲಿ ಈ ತರ ಆಗಿದೆ ಘಟನೆ. ಸೊ ನೀವು ನೋಡ್ತಿರ್ಬೋದು, ಇಲ್ಲಿ ಬ್ಯಾಕ್ ಹಿಂದ್ಗಡೆ ಕೆಳಗಡೆ ಇದು ಆಕ್ಚುಲಿ ಇದು ಕಬ್ಬಿದು ಸ್ನೇಹಿತರೆ, ಕಬ್ಬಿದು ನೀವು ನೋಡ್ತಿರ್ಬೋದು. ಇಲ್ಲಿ ಈ ಕಬ್ಬು ಯಾವ ತರ ಆಗಿದೆ ಅಂತಂದ್ರೆ ನಿಮ್ಗೆ ಗುರ್ತಾನೆ ಸಿಗಲ್ಲ, ಅಷ್ಟ್ರ ಮಟ್ಟಿಗೆ ಹಾಳಾಗಿದೆ. ನಿಮ್ಗೆ ಕಾಣಿಸೋದೇ ಇಲ್ಲ, ನೀವು ನೋಡ್ಲಿಕ್ಕೂ ಹಂಗ ಕಾಣೋದೇ ಇಲ್ಲ, ಅದು ಕಬ್ಬು ಅಂತ ಅನ್ಸೋದೇ ಇಲ್ಲ. ಸೊ ಆ ಪ್ರಮಾಣದಲ್ಲಿ ಹಾನಿಯಾಗಿದೆ. ಆಮೇಲೆ ನೀವು ಇದ್ರ ಮೇಲೆ ನೀವು ಲೆಕ್ಕ ಹಾಕ್ಬೋದು. ಆಮೇಲೆ ಇದು ಒಂದು ಪೈಪ್ ನೋಡ್ಬೋದು ಇಲ್ಲಿ ಯಾವ ರೇಂಜಿಗೆ ಡ್ಯಾಮೇಜ್ ಆಗಿದೆ ಅನ್ನೋದು ಇಲ್ಲಿ ನೋಡಿ. ಸೊ ಸ್ನೇಹಿತರೆ, ನಿಮಗೆ ಇಡೀ ಈ ಊರಲ್ಲಿ ಕೂಡ ನಾನು ಹೋಗ್ತೀನಿ.
ತೋರಿಸ್ತೀನಿ. ಮನೆಗಳು ಎಷ್ಟು ಪ್ರಮಾಣದಲ್ಲಿ ಹಾಳಾಗಿದೆ, ಯಾವ ತರ ಹಾಳಾಗಿದೆ, ಎಷ್ಟು ಪ್ರಮಾಣದಲ್ಲಿ ಹಾಳಾಗಿದೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ಟೇ ಟ್ಯೂನ್.